ಈಗ ಒಬ್ಬ ನಟನಿಗಾಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ ಒಂದು ಸುಪ್ರೀಂ ಕನಸು ಅಂತ ಇರುತ್ತೆ. ಸುಪ್ರೀಂ ಲೈಕ್ ಅದಾದಮೇಲೆ ಇನ್ನೆಲ್ಲನೂ ವ್ಯರ್ಥ. ನಿಮ್ಮದು ಹಂಗಿದ್ದೇನಾದರೂ ಕನಸು ಆಲ್ರೆಡಿ ನನಸಾಗಿದೆಯಾ ಅಥವಾ ಬರೋದಿದೆಯಾ? ಇಲ್ಲ, ನನಗೆಲ್ಲ ಮುಗಿಸಿ ಒಂದಷ್ಟು ನನಗೆ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂತಿದೆ. ಅಂದರೆ ಥಿಯೇಟರ್ ಇನ್ಸ್ಟಿಟ್ಯೂಟ್, ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತಿದೆ. ಅಂದರೆ ಎಲ್ಲ ಒಂದು ಕಾಡಿನ ಮಧ್ಯೆ ಒಂದು 2 ಎಕರೆ ಜಾಗ ತೊಗೊಂಡು ಅಲ್ಲಿ ಒಂದು ಸಣ್ಣ ಪುಟ್ಟ ನಾನು ನೀನಾಸಮ್ಮಲ್ಲಿ ನೋಡಿದಂಥ ಸ್ಕೂಲ್ ಏನಿದೆಯೋ ಆ ಥರದ್ದೊಂದು ಸ್ಕೂಲ್ ಕಟ್ಟಿ ಸಾಕಷ್ಟು ಜನ ನಂತರ ಕನಸು ಕಟ್ಕೊಂಡಿರೋರು ಇರ್ತಾರೆ. ಆಪರ್ಚುನಿಟಿ ಸಿಗದೇ ಇರುವಂಥವ್ರು ಇರ್ತಾರೆ. ಯಾರೋ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿಲ್ಲದಿರೋರು, ಗ್ರೋತ್ ಇಲ್ಲದಿರೋರು ತುಂಬ ಜನ ಇರ್ತಾರೆ. ಅಂಥವ್ರ ಜೊತೆ ಕೆಲಸ ಮಾಡಬೇಕು. ನನಗೇನು ಸಿಕ್ಕಿದೆ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಬೇಕು ಅವ್ರಿಗೆ, ಅಂದರೆ ನನ್ನ ವಿದ್ಯೆನ. ಆ್ಯಂಡ್ ಅದು ನನ್ನ ಕನಸು, ಫೈನಲ್ ಕನಸು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅಂದರೆ ಕಂಟಿನ್ಯೂ ಆಗಬೇಕಲ್ಲ ಜರ್ನಿ. ಇನ್ನೊಂದಷ್ಟು ಜನ ನಮ್ಮ ಮುಖಾಂತರ ಕಂಟಿನ್ಯೂ ಮಾಡ್ಬೇಕು ಅದನ್ನು. ಅದು ಎಲ್ಲೋ ನಮಗೆಲ್ಲೋ ಸಿಕ್ಕಿದೆ ಒಂದು ಆಪರ್ಚುನಿಟಿ ನೀನಾಸಮ್ಮಿಂದ, ಇನ್ನೊಂದಷ್ಟು ಜನಕ್ಕೆ ಅದು ಸಿಗಬೇಕಲ್ಲ. ಆ ಥರ ಥಿಯೇಟ್ರ್ ಇನ್ಸ್ಟಿಟ್ಯೂಟ್ಗಳು ತುಂಬ ಆಗಬೇಕು, ಸಾಲಲ್ಲ. ಅಂದರೆ ನೀನಾಸಮ್ ಅಂತ ಒಂದು ಇನ್ಸ್ಟಿಟ್ಯೂಟು ನೀವು ನೋಡಿದ್ರೆ ಅಲ್ಲಿಂದ ನಿಮಗೆ ಸಾವಿರಾರು ಜನ ವಿದ್ಯಾರ್ಥಿಗಳು ಆಚೆ ಬಂದಿದ್ದಾರೆ. ಆ ಸಾವಿರಾರು ಜನನು ಬ್ಯುಸಿಯಾಗಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ರಿಗೂ ತುಂಬ ಒಳ್ಳೆ ಅವಕಾಶ ಸಿಕ್ಕಿದೆ. ತುಂಬ ಜನ ಲೈಫ್ ಕಟ್ಕೊಂಡಿದ್ದಾರೆ. ಆ ಥರದ ಇನ್ಸ್ಟಿಟ್ಯೂಟ್ಗಳು ಇನ್ನೊಂದಷ್ಟು ಆಗಬೇಕು. ಅದಾದಾಗ ಎಷ್ಟೋ ಜನರ ನಿಮಗೆ ಸಾಂಸ್ಕೃತಿಕವಾಗಿ ಒಬ್ಬ ಮನುಷ್ಯ ಬೆಳೆದಂಗೆ ಇಡೀ ನಾಡು ಬೆಳೀತದೆ. ಆಮೇಲೆ ಇಡೀ ನಾಡಿನ ರೂಪನೇ ಚೇಂಜ್ ಆಗುತ್ತೆ. ಆಮೇಲೆ ನಾಗರಿಕತೆ ಬದಲಾಗುತ್ತೆ. ಮನುಷ್ಯ ಯೋಚನೆ ಮಾಡೋ ರೀತಿ ಬೇರೆ ಆಗುತ್ತೆ. ಹಂಗಾಗಿ ಅವನಿಗೆ ಆ ಥರದ ಇನ್ಸ್ಟಿಟ್ಯೂಟ್ಗಳು ತುಂಬ ಆಗಬೇಕು ನನ್ನ ಪ್ರಕಾರ. ಅಂದರೆ 100 ಇನ್ಸ್ಟಿಟ್ಯೂಟ್ಗಳು ಬರಬೇಕು. ಅದರಲ್ಲಿ ನಂದೊಂದು ಡ್ರೀಮ್ ಅಷ್ಟೇ, ನಾನು ಅದನ್ನು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ನನಸಾಗಿ ಒಂದಷ್ಟು ಮಕ್ಕಳು ಇದರಿಂದ ಲಾಭ ಪಡೀಲಿ. ಓಕೆ, ಈಗ ವೆರಿ ಫಾಸ್ಟಾಗಿ ಒಂದು ಸ್ಟಾರ್ಸ್ ಹೆಸರು ಹೇಳ್ತಾ ಹೋಗ್ತೀನಿ, ತಕ್ಷಣಕ್ಕೆ ಬರೋ ಸಿನಿಮಾ ಹೆಸರು ಹೇಳ್ತಾ ಹೋಗ್ಬೇಕು. ರಾಜ್ಕುಮಾರ್, ಬಂಗಾರದ ಮನುಷ್ಯ. ಅಂಬರೀಷ್ ಅಂತ ತುಂಬ ಇದೆ. ನನಗೆ ಅದು ಸ್ವಲ್ಪ ಹೇಳಬೇಕು. ಒಂಟಿ ಸಲಗ. ಓಕೆ, ವಿಷ್ಣುವರ್ಧನ್ ಅವರು. ವಿಷ್ಣು ಸರ್ ತುಂಬ ಇದೆ. ಬಂಧನ ಡೈಲಾಗ್ ಹೇಳ್ತೀರಾ ವಿಷ್ಣುವರ್ಧನ್ ಅವ್ರದ್ದು? ವಿಷ್ಣು ಸರ್ದು ಡೈಲಾಗ್ ಅಂದರೆ ಯಾವ್ದು ಹೇಳೋದು, ನನಗೆ ಅದು ಹೇಳೋದಕ್ಕಿಂತ ಸ್ಟೈಲ್ ಇಷ್ಟ ಅಲ್ವಾ, ಆಲ್ ಟೈಮ್ ಅದು. ಓಕೆ, ಶಿವರಾಜ್ ಕುಮಾರ್ ಅವರು. ಶಿವಣ್ಣಂದು ನನಗೆ ತುಂಬ ಇಷ್ಟ. ಮೋಡದ ಮರೆಯಲ್ಲಿ. ಆಮೇಲೆ ಜನ್ಮದ ಜೋಡಿ, ಮೈ ಫೇವ್ರೆಟ್ ಜನ್ಮದ ಜೋಡಿ. ಟ್ರೆಂಡ್ ಬ್ರೇಕ್ ಮಾಡಿದ್ದು ಜನ್ಮದ ಜೋಡಿಯ ಹಾಡುಗಳು ಆ್ಯಂಡ್ ಕತೆ, ಪ್ಲಾಟ್ ಆಗ್ಬೋದು, ಪ್ರೋಗ್ರೆಸಿವ್ ವಿಷಯ ಆಗ್ಬೋದು, ಆ್ಯಂಡ್ ಅವತ್ತಿನ ಕಾಲಕ್ಕೆ ಜಾತಿ ಮೀರಿ ಒಂದು ಲವ್ ಆಗ್ಬೋದು, ಆ ಹೋರಾಟ ಆಗ್ಬೋದು, ಅವತ್ತೇ ಬರೆದಂಥ ಹಾಡುಗಳಾಗ್ಬೋದು, ಎಲ್ಲವೂ ಕ್ರಾಂತಿ. ಆ್ಯಂಡ್ ಅದೊಂಥರ ಕಾವ್ಯ. ಜನ್ಮದ ಜೋಡಿ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದು ಇಡೀ ಜಗತ್ತಿಗೆ ಒಂಥರ ಅದು ಕಾವ್ಯ. ಲವ್ಲಿ. ಈಗ ಹೀರೋ ಅಲ್ಲದ ನಿಮ್ಮ ಸಿನಿಮಾಗಳು ಟಕ್ಕಂತ ನೆನಪಾಗುವಂಥ ಕ್ಯಾರೆಕ್ಟರ್ ಯಾವುದು? ತುಂಬ ಇದೆ. ಮಾದೇಶ ಇದೆ. ಓನ್ಲಿ ಒನ್ ಹೇಳಬೇಕು. ಹೀರೋ ಅಲ್ಲದ ಕ್ಯಾರೆಕ್ಟರ್ಗಳು. ಹೀರೋ ಅಲ್ಲದ ಕ್ಯಾರೆಕ್ಟರ್ ಆಲ್ ಟೈಮ್ ಫೇವ್ರೇಟ್. ಲೈಫು ಇಷ್ಟೇನೆ. ಹೀರೋ ಆಗಿ ಮಾಡಿರುವ ಇಲ್ಲಿವರೆಗಿನ ಬೆಸ್ಟ್ ಕ್ಯಾರೆಕ್ಟರ್? ಲೂಸಿಯಾ ಆಲ್ ಟೈಮ್. ಓಕೆ, ಸೊ ಎಂಡ್ ಆಫ್ ದ ಡೇ ಇವಾಗ ಅಯೋಗ್ಯ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನಿಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಪದೇ ನಿಮ್ಮ ಹತ್ರ ಬರ್ತೀವಿ, ನಿಮ್ಮ ಮುಂದೆ ನಿಂತ್ಕೋತೀವಿ, ಮಕ್ಕಳಾಗ್ಬಿಡ್ತೀವಿ. ಅದೇನೇ ಇದ್ರು ನಮ್ಗೆ ಆ ಹೀರೋ ಪಟ್ಟ ಎಲ್ಲ ತೆಗೆದಿಟ್ಬಿಟ್ಟು ಫ್ರೈಡೇ ಬಂದಾಗ ಮಕ್ಕಳ ಥರ ನಿಂತ್ಕೊಂಡ್ಬಿಡ್ತೀವಿ ಎಲ್ಲರೂ ಸಾಲಾಗಿ, ನಮ್ಮ ಸಿನಿಮಾ ನೋಡಿ ಅಂತ. ಓಕೆ, ಲವ್ಲಿ. ಗೋ ಟು ಫ್ರೆಂಡ್ ಯಾರಿದ್ದಾರೆ ನಿಮ್ಮ ಲೈಫಲ್ಲಿ? ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸಲ್ಲಿ. ಅಂದರೆ ಒಬ್ಬರೇ ಹೆಸರು ಹೇಳೋಕ್ಕಾಗಲ್ಲ. ಒಂದು 8 ರಿಂದ 10 ಜನ ಇದ್ದಾರೆ. ಅಂದರೆ ನಾನು ಒಂದು ಕಾಲಕ್ಕೆ ಬರುವಂಥವ್ರು, ಮಧ್ಯರಾತ್ರಿ ಫೋನ್ ಮಾಡಿದ್ರು ಎತ್ತಿ ರಪ್ಪಂದು ವಾಪಸ್ ಬರುವಂಥವ್ರು. ಅಂದರೆ ಮಧ್ಯರಾತ್ರಿ ಫೋನ್ ಮಾಡಿದ್ರು ಎದ್ದು ಓಡಿ ಬರುವಂಥವ್ರು. ಹಣ ದುಡ್ಡು ಇನ್ನೊಂದು ಯೋಚನೆ ಮಾಡ್ದೇ ಬರುವಂಥವ್ರು. ನಂದು ಏನೇ ಸಮಸ್ಯೆ ಇದೆ ಅಂತ ನಾನು ತಪ್ಪು ಮಾಡಿದ್ರೂ ಅಲ್ಲ, ನನ್ನನ್ನು ತಿದ್ದಿ ನನ್ನ ಜೊತೆ ನಿಂತ್ಕೊಳ್ಳುವಂಥವ್ರು, ಎಲ್ಲದಕ್ಕೂ ತಲೆ ಕೊಡುವಂಥವ್ರು ಒಂದು 7-8 ಜನ ನನ್ನ ಫ್ರೆಂಡ್ಸ್ ಇದ್ದಾರೆ. ಓಕೆ, ಆ್ಯಸ್ ಅ ಫ್ರೆಂಡ್ ನಿಮಗೆ ನೀವು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಿ? ಆ್ಯಸ್ ಅ ಫ್ರೆಂಡ್ ನಾನು ನನಗೆ ನಿಮಗೆ ಅಂದರೆ ನಾನು ಅವ್ರ ಫ್ರೆಂಡ್ ಆಗಿನಾ? ಹಾಂ, ಈಗ ನೀವು ನಾನು ಹೇಳಿದೆ ಗೋ ಟು ಫ್ರೆಂಡ್ ಯಾರಿದ್ದಾರೆ ಅಂತ, ಅಷ್ಟು ಲಿಸ್ಟ್ ಹೇಳಿದ್ರಿ. ನನ್ನಂತಿದ್ದವರು, ನನಗೆ ಬುದ್ಧಿ ಹೇಳೋರು, ಆಲ್ ಟೈಮ್ ಬರೋರು ಅಂತ. ಆ್ಯಸ್ ಅ ಫ್ರೆಂಡ್ ನೀವೊಬ್ಬ ಫ್ರೆಂಡ್ ಆಗಿ ನಿಮಗೆ ನೀವು ಎಷ್ಟು ಅಂಕ ಕೊಟ್ಕೋತೀರಿ? ನಾನು 5 ರಿಂದ 6. 5 ರಿಂದ 6. ಆ್ಯಸ್ ಅ ಹಸ್ಬೆಂಡ್? ಅದು ಅವ್ರು ಹೇಳ್ಬೇಕು, ನಮ್ಮ ಕಡೆ ಗಾಬರಿ ಆಗೋಯ್ತು ಇವಾಗ ನಮಗೆ. ಆದರೂ ಪರವಾಗಿಲ್ಲ, ಹೇಳಿ ನೋಡೋಣ. ಅದು ಸರಿನಾ ಅಲ್ವಾ ಅಂತ ನೀವು ಮನೆಗೆ ಹೋದ್ಮೇಲೆ ಹೇಳ್ತಾರೆ.
ಅದೇ ಗೊತ್ತಾಗ್ತಾ ಇಲ್ಲ, ನೀವೇ ಹೇಳ್ಬೇಕು. ಈಗ ನೀವೇ ಹೇಳೋಕ್ಕಾಗಲ್ಲ ಬಿಡಿ. ಸುಮ್ಮನೆ ಆಸ್ ಅ ಹಸ್ಬೆಂಡ್ ನಾನು ನಿಮಗೆ ಒಂದು 6-7 ಅನ್ಕೊಳ್ಳೋಣ. 6-7. ಯಾಕಂದ್ರೆ ನನ್ನನ್ನೇ ನಾನು ಸುಪೀರಿಯರ್ ಅನ್ಕೋಬೇಕಾಗುತ್ತಿಲ್ಲ ಅಂದರೆ ನಾನು 10 ಮಾರ್ಕ್ಸ್ ಯಾರಿಗೂ ಕೊಡಲ್ಲ, ಓಕೆ. ನನಗೆ ಕೊಡಲ್ಲ. ನಾನು ನನ್ನ ವ್ಯಕ್ತಿತ್ವ ಕೇಳಿದ್ರೆ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅಂತಂದರೆ, ನಾನು ಇನ್ನೂ ಸ್ಟಾರ್ಟಿಂಗಲ್ಲಿ ಇದ್ದೀನಿ, 1, 2 ಈ ಥರ ಇದ್ದೀನಿ. ಅಂದರೆ 7-8ಕ್ಕೆಲ್ಲ ಇನ್ನೂ ತಲುಪಿಲ್ಲ ನಾವು. ಓಕೆ ಓಕೆ. ಸೊ ಆಸ್ ಅನ್ ಆಕ್ಟರ್, ಆ್ಯಸ್ ಎನ್ ಆ್ಯಕ್ಟರ್ ನನಗೆ ನಾನು ಕೊಡೋ ಮಾರ್ಕ್ಸು ಐ ಡೋಂಟ್ ನೋ. ನನಗೆ ಏನು ಇನ್ನೂ ನನಗೆ ತುಂಬ ಕಲಿಯೋದಿದೆ. ನಾನು ಮಾರ್ಕ್ಸ್ ಕೊಡಲ್ಲ ಅಂದರೆ ನಾನು ಬೇಜಾನ್ ಕಲಿಬೇಕು. ನಾನು ಆ್ಯಕ್ಟ್ರಾಗಿ ಇನ್ನೂ ತುಂಬ ಡೆಡಿಕೇಶನ್ ಕೊಡಬೇಕು, ಇನ್ನೂ ನೆಕ್ಸ್ಟ್ ಲೆವೆಲ್ ಪ್ರೀತಿಸ್ಬೇಕು ಸಿನಿಮಾನ, ಇನ್ನೂ ಅಪ್ಡೇಟ್ ಆಗಬೇಕು. ಆಮೇಲೆ ನಾನು ಯೋಚನೆ ಮಾಡೋ ಸಿನಿಮಾಗೂ ನಾನು ಮಾಡ್ತಾ ಇರೋ ಸಿನಿಮಾಗೂ ಇನ್ನೂ ತುಂಬ ಡಿಫ್ರೆನ್ಸ್ ಇದೆ. ನನ್ನ ಯೋಚನೆಗಳೇ ಬೇರೆ ರೀತಿ ಇದೆ, ನಾನು ಮಾಡ್ತಾ ಇರೋ ಸಿನಿಮಾಗಳೇ ಬೇರೆ ರೀತಿ ಇದೆ. ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೇಕು ನಾನು ಸಿನಿಮಾನ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಕೊಡಬೇಕು. ಹಾಗಾಗಿ ನನಗೆ ನಾನು ಮಾರ್ಕ್ಸ್ ಕೊಟ್ಕೊಳಕ್ಕೆ ಹೋಗಲ್ಲ. ನನ್ನ ಮಾರ್ಕ್ಸ್ ನನಗೆ ನೀವು ಕೇಳೋದಾದರೆ ತುಂಬ ಕಡಿಮೆ ಕೊಡ್ತೀನಿ ನಾನು, ಹಂಗಾಗಿ ಬೇಡ. ಓಕೆ. ಲೈಫಲ್ಲಿ ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಿದೆಯಾ? ಅಫ್ಕೋರ್ಸ್ ನನ್ನ ಜರ್ನಿನಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಸ್ಪೆಷಲಿ ನನ್ನ ಮಗಳಿಗೆ. ಓಕೆ. ಆ್ಯಂಡ್ ಅಫ್ಕೋರ್ಸ್ ಈಗ ಅಪ್ಪನಾಗಿ ಅನ್ನೋದು ನಾನು ಬಿಟ್ಟೆ ಅನ್ಸುತ್ತೆ. ಐ ಥಿಂಕ್ ನಿಮ್ಮ ಮಗಳನ್ನೇ ಕೇಳಬೇಕು. ನನ್ನ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ನನ್ನ ತಾಯಿಗೆ. ಆ್ಯಂಡ್ ಇಂಡಸ್ಟ್ರಿ ಗೊತ್ತು ಗುರಿ ಇಲ್ಲದೆ ಬಂದೆ, ಹಾಗಾಗಿ ಇಂಡಸ್ಟ್ರಿನಲ್ಲಿ ನನ್ನ ನೀವೆಲ್ಲ ನಿಲ್ಲಿಸ್ಕೊಂಡಿದ್ದೀರ ಜೊತೆಗೆ. ಫ್ರೆಂಡ್ಸ್ ಆಗಿ, ರಿಲೇಟಿವ್ಸ್ ಆಗಿ ಎಲ್ಲ ಇಂಡಸ್ಟ್ರಿಯವರೇ ನಿಲ್ಸಿರೋದು ನನ್ನ ಜೊತೆಗೆ, ನಿಂತಿರೋದು ನನ್ನ ಜೊತೆಗೆ. ಹಾಗಾಗಿ ನನಗೆ ರಿಲೇಟಿವ್ಸ್ಗಿಂತ ಜಾಸ್ತಿ ನಾನು ಇಷ್ಟಪಡೋದು ನನ್ನ ಇಂಡಸ್ಟ್ರಿನಲ್ಲೇ ನನ್ನ ರಿಲೇಟಿವ್ಸ್ ಇದ್ದಾರೆ. ಯಾರು? ನೀವೆಲ್ಲ ಸಿನಿಮಾದವರಾಗ್ಬೋದು, ನನ್ನ ಫ್ಯಾಮಿಲಿ. ನಾನೇನು ಇವತ್ತು ಬಂದು ಕೂತಿದ್ದೀನಿ ಅದಕ್ಕೆಲ್ಲ ಕಾರಣ ಇಂಡಸ್ಟ್ರಿನೇ. ಓ ಲವ್ಲಿ. ಯಾ, ಹಂಗಾಗಿ ಬ್ಯೂಟಿಫುಲ್, ದಟ್ಸ್ ಬ್ಯೂಟಿಫುಲ್. ಥ್ಯಾಂಕ್ಸ್. ಕೊನೆಯದಾಗ ಒಂದು ಪ್ರಶ್ನೆ ಕೇಳ್ತೀನಿ, ಅದಾದಮೇಲೆ ಇನ್ನೊಂದೇ ಒಂದು. ವಿವಾದಗಳನ್ನು ಹೆಂಗೆ ಎದುರಿಸ್ತೀರ? ನಿಮ್ಮ ಜೊತೆ ನನಗೆ ಗೊತ್ತಾಗಲ್ಲ, ನನಗೆ ಏನಕ್ಕೆ ಏನು ಅಂತ ಈಗ ನನಗೆ ಕನ್ಫ್ಯೂಸ್ ಆಗ್ಬಿಡ್ತೀನಿ ನಾನು. ಏನು ವಿವಾದ ಇದರಲ್ಲಿ, ಏನಿದೆ ವಿವಾದ? ಅಯ್ಯೋ ಇದರಲ್ಲಿ ನಾನು ಕಾಂಟ್ರವರ್ಸಿ ಮಾತಾಡಿಲ್ವಲ್ಲ, ಏನಪ್ಪ? ನನಗೆ ಮೊದಲೇ ನಾನು ಯಾರನ್ನೂ ಹೇಟ್ ಮಾಡೋಕ್ಕೆ ಹೋಗಲ್ಲ. ಹೇಟ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಅಂದರೆ ದ್ವೇಷದು ಅಂದರೆ ತುಂಬ ಕಷ್ಟ ಆಗುತ್ತದು, ನಮ್ಮ ಮೈಗೆ ಮನಸ್ಸಿಗೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತದೆ. ಆಮೇಲೆ ತುಂಬ ಸ್ಟ್ರೆಸ್ ಅದು, ಒಬ್ಬರನ್ನ ಹೇಟ್ ಮಾಡೋದು ಮತ್ತು ದ್ವೇಷೋದು. ಅದೆಷ್ಟು ಕಷ್ಟಪಡಬೇಕು ಗೊತ್ತಾ? ಒಬ್ಬರನ್ನ ಹೇಟ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು. ಐ ಕಾಂಟ್. ಆಮೇಲೆ ನಾನು ಕಾಂಟ್ರವರ್ಸಿ ಅಂತಂದರೆ ನಾನು ಯಾರ ಬಗ್ಗೆನೂ ಏನೋ ಒಂಥರ ಮನಸ್ಸಲ್ಲಿ ಏನೋ ಇಟ್ಕೊಂಡು ಮಾತಾಡಲ್ಲ ನಾನು. ನನ್ನ ಬಾಯಲ್ಲಿ ಏನಿರುತ್ತೋ ನಂಗೆ ಗೊತ್ತಿಲ್ಲ, ಮೈಕ್ ಸಿಕ್ಕಿದ ತಕ್ಷಣ ನನಗೆ ಎಮೋಷ್ನಲ್ ಆಗ್ಬಿಡ್ತೀನಿ ನಾನು, ಎಕ್ಸೈಟ್ ಆಗ್ಬಿಡ್ತೀನಿ ನಾನು. ಅಂದರೆ ಎಕ್ಸೈಟ್ಮೆಂಟಲ್ಲಿ ನಾನು ಬರೋ ಮಾತುಗಳು ಸುಮಾರು ಸಲ ಅನ್ನಿಸ್ತಾ ಇರುತ್ತೆ. ನಾನು ಹಿಂಗೆ ಮಾತಾಡಬಾರ್ದು, ಕಾಮ್ ಆಗಿರ್ಬೇಕು ನಾನು, ಇನ್ನು ಸ್ವಲ್ಪ ವಾಯ್ಸ್ ಡೌನ್ ಮಾಡಬೇಕು ನಾನು. ತುಂಬ ರೈಸ್ ಆಗಿಬಿಡುತ್ತೆ ನನ್ನ ವಾಯ್ಸು. ನಾನು ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಗಲ್ಲ ನನಗದು. ನಾನು ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇರುತ್ತೆ. ಜನಕ್ಕೆಲ್ಲ ಬೋರ್ ಆಗ್ತಾಯಿದೆ ನನ್ನ ಮಾತು, ಅದಕ್ಕೆ ಸ್ವಲ್ಪ ಎಕ್ಸೈಟಾಗಿ ಮಾತಾಡ್ತಾ ಇರ್ತೀನಿ. ಅದೇನಾಗ್ಬಿಡುತ್ತೆ, ಸಮ್ಟೈಮ್ಸ್ ನಾನು ಮಾತಾಡೋ ಮಾತುಗಳೆಲ್ಲ ಬೈಗಳ ಥರ ಕೇಳಿಸ್ತಾ ಇರುತ್ತೆ. ವಿಷಯ ಕರೆಕ್ಟಾಗಿರುತ್ತೆ. ತುಂಬ ಜನ ಹೇಳಿದ್ದಾರೆ ನನಗೆ, ನೀವು ಹೇಳೋ ವಿಷಯ ಎಲ್ಲ ಕರೆಕ್ಟಾಗಿದೆ, ಬಟ್ ಎಲ್ಲ ಬೈಗಳ ಥರ ಕೇಳಿಸ್ತಾ ಇರುತ್ತಲ್ಲ ಅಂತ. ಆಮೇಲೆ ನಾನು ಹಾಕೊಂಡು ಒಂದು 2 ಸಲ ನೋಡಿದೆ, ಹೌದಲ್ವಾ ಅಂತ ಅನಿಸ್ತು ನನಗೂ. ಆ್ಯಕ್ಚುಲಿ ಇನ್ನೂ ಕಾಮ್ ಡೌನ್ ಆಗಿ ಆರಾಮಾಗಿ ಮಾತಾಡಬೇಕು ಅಂತ ಅನಿಸ್ತು ನನಗೆ. ಹಾಗಾಗಿ ಕಾಂಟ್ರವರ್ಸಿ ಅಂದರೆ ಆ್ಯಕ್ಚುಲಿ ನಾನು ಅವತ್ತು ಮಾತಾಡಿದ್ದು ನಿರ್ಮಾಪಕರ ಬಗ್ಗೆ, ಅವ್ರ ಪರವಾಗಿ ಮಾತಾಡಿದ್ದು ನಾನು. ಅಂದರೆ ವಿರೋಧವಾಗಿ ಮಾತಾಡಿದ್ದಲ್ಲ ನಾನು. ನಾನೇನು ಹೇಳಿದ್ದೆ ಅಂದರೆ ಇಂಡಸ್ಟ್ರಿ ಒಳ್ಳೇದಾಗಬೇಕು, ಇನ್ನೂ ಸಿನಿಮಾಗಳು ಜಾಸ್ತಿ ಆಗಬೇಕು. ಬಿಕಾಸ್ ಎಲ್ಲ ನೆಗೆಟಿವ್ ಮಾತಾಡ್ತಿದ್ರೆ ನಾವು ಪ್ರತಿಯೊಬ್ಬರೂ ಇಂಡಸ್ಟ್ರಿ ಬಗ್ಗೆ. ಈ ಇಂಡಸ್ಟ್ರಿ ಉಳಿಯೋದು ಹೇಗೆ? ಅಫ್ಕೋರ್ಸ್ ಸೋಲು ಗೆಲುವುಗಳು ಎಲ್ಲ ಕಾಲದಲ್ಲೂ ಇದೆ. 1-2 ಒಳ್ಳೆ ಮಾತು ಗೆದ್ದವರು, ಸಿನಿಮಾದಿಂದ ದುಡ್ಡು ಮಾಡಿದವರು ಇವತ್ತು ಸೋತಿರ್ಬೋದು ನಾವು ಕೆಲವೊಂದು ಸಲ. ಬಟ್ ದುಡ್ಡು ಒಂದು ಕಾಲದಲ್ಲಿ ಎಲ್ಲರೂ ಸಿನಿಮಾದಿಂದ ಗೆದ್ದವರೇ ಅಲ್ವಾ? ಸಾಕಷ್ಟು ಜನ ನೇಮು, ಫೇಮು, ಹಣ ಎಲ್ಲ ತೊಗೊಂಡವ್ರು ಅಲ್ವಾ? ಇನ್ನೊಂದು ಅಷ್ಟು ಜನ್ರೇಷನ್ ಕಾಯ್ತಾ ಇದೆಯಲ್ವಾ? ಅಂದರೆ ಜನ್ರೇಷನ್ ಅನ್ನೋದಕ್ಕಿಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಬ್ಯಾಗ್ ಹಾಕೊಂಡು, ಒಂದು ಪಾತ್ರ ಸಿಕ್ಕರೆ ಸಾಕು ಸಣ್ಣದು ಅಂತ. ನಂತರ ಬಂದವರು ಎಷ್ಟೋ ಜನ, ಅವ್ರಿಗೂ ಸಿನಿಮಾ ಇಂಡಸ್ಟ್ರಿ ಬೇಕಲ್ವಾ, ಉಳಿಬೇಕಲ್ವಾ? ಅದಕ್ಕೆ ನಾನು ಹೇಳ್ತೀನಿ, ಅವ್ರನ್ನ ಪಾಸಿಟಿವ್ ಆಗಿ ಮಾತಾಡಿ, ಇನ್ನೊಂದಷ್ಟು ಪಾಸಿಟಿವ್ ಮಾತಾಡಿ, ಇನ್ನೊಂದಷ್ಟು ನಿರ್ಮಾಪಕರು ಬರಲಿ, ಇನ್ನೊಂದಷ್ಟು ಸಿನಿಮಾಗಳಾಗಲಿ. ಆಮೇಲೆ ಸಿನಿಮಾ ಅಂದರೆ ಗೆದ್ದ ತಕ್ಷಣ ಅಂತ ಯೋಚನೆ ಮಾಡಬೇಡಿ. ಸಿನಿಮಾ ಅಂದರೆ 100 ಜನರು ಬದುಕಿದೆ, ಹೌದು, ಕಾರ್ಮಿಕರಿದ್ದಾರೆ, ಅವ್ರ ಜೀವನ ಇದೆ. 800 ರೂಪಾಯಿ, 900 ರೂಪಾಯಿ, 500 ರೂಪಾಯಿಗೆಲ್ಲ ಕೆಲಸ ಮಾಡ್ತಾರೆ ಸಿನಿಮಾದಲ್ಲಿ. ಅವ್ರಿಗೇನೋ ಒಂದು 10 ದಿವಸ ಕೆಲಸ ಸಿಕ್ಕಿದ್ರೆ ಅವ್ರ ಮನೆ ನಡೆಯುತ್ತೆ. ಬರೀ ಒಬ್ಬರ ಬಗ್ಗೆ ಯೋಚನೆ ಮಾಡಬೇಡಿ. ಕರೆಕ್ಟ್. ಎಷ್ಟು ಕೆಲಸ ನಡೀತಾ ಇರುತ್ತೆ ನೋಡಿ ಒಂದು ಸಿನಿಮಾ ಅಂತಂದಾಗ. ಈಗ ನಾನು ನೋಡಿ ಇಲ್ಲಿ ಕೂತಿದ್ದೀನಿ, ಇವತ್ತು ಇನ್ನೆಲ್ಲೋ ಹೋಗ್ತೀನಿ, ಇವತ್ತೊಂದು ಇಂಟ್ರ್ಯೂ ಇದೆ, ಅಲ್ಲೆಲ್ಲೋ ರಾಮನಗರದಲ್ಲಿ ಒಂದು ಈವೆಂಟ್ ಇದೆ, ಇನ್ನೊಂದು ಕಡೆ ಹೋಗ್ತೀವಿ. ಥಿಯೇಟ್ರಲ್ಲಿ ಹಾರ ಕಟ್ಟೋರನ್ನ ಹಿಡಿದು, ಒಂದು ಕಟೌಟ್ ಬರೆಯೋರನ್ನ ಹಿಡಿದು, ಟಿಕೆಟ್ ಕೌಂಟ್ರಲ್ಲಿ ಕೂರೋರನ್ನ ಹಿಡಿದು ಲಕ್ಷಾಂತರ ಜನದ್ದು ಬದುಕಿದೆ. ಹಾಗಾಗಿ ಬರೀ ನೆಗೆಟಿವ್ನ ಸ್ಪ್ರೆಡ್ ಮಾಡಬೇಡಿ. ನಾನು ಹೇಳಿದ್ದೇನೆಂದರೆ, ಅವತ್ತು ಸಿನಿಮಾನು ನಾಲೆಡ್ನ ತಿಳ್ಕೊಂಡು ಬನ್ನಿ, ತಿಳ್ಕೊಳ್ಳಿ, ಕಲೀರಿ.
ಇನ್ನೂ ಅಷ್ಟು ಒಳ್ಳೆ ಸಿನಿಮಾಗಳು ಬರ್ಬೋದು. ಇವತ್ತು ನಾವು ಕೂತ್ಕೊಂಡು ಬೇರೆ ಭಾಷೆ ಸಿನಿಮಾಗಳ ಬಗ್ಗೆ ಮಾತಾಡೋದಲ್ಲ, ನಾವು ಕಲಿಬೇಕು. ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಲ್ಲ, ನನಗೂ ಆ ಕಲಿಕೆ ಬೇಕು ಅಂತ ನಾನು ಹೇಳ್ತಾ ಇದ್ದೀನಲ್ಲ. ನನಗೆ ನಾನು 0 ಕೊಡ್ತಾ ಇದ್ದೀನಲ್ಲ ಮಾರ್ಕ್ಸ್. ಇನ್ನೂ ಕಲಿಬೇಕು ನೀನು, ಇನ್ನೂ ಡೆಡಿಕೇಶನ್ ಬೇಕು, ಇನ್ನೂ ಪ್ಯಾಷನೇಟ್ ಆಗಬೇಕು, ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಬೇಕು ನೀನು ಅದು ನನಗೆ ನಾನು ಹೇಳ್ಕೊತಾ ಇದ್ದೀನಲ್ಲ. ಅದನ್ನೇ ನಾನು ಅವತ್ತು ಹೇಳಿದ್ದು. ಅಂದರೆ ಯೋಚನೆ ಮಾಡೋ ದೃಷ್ಟಿಕೋನ ಅಷ್ಟೇ, ದೃಷ್ಟಿಕೋನ ಬದಲಾಯಿಸ್ಕೊಳ್ಬೇಕು. ಎಸ್. ಲೈಫಲ್ಲಿ ಯಾವುದ್ರ ಬಗ್ಗೆ ಆದರೂ ರಿಗ್ರೆಟ್ ಇದೆಯಾ? ತುಂಬ ಇದೆ. ಅದು ಯಾವುದು ಅಂತ ಹೇಳೋಕ್ಕಾಗಲ್ಲ. ಸಾಕಷ್ಟು ಇರ್ತವೆ. ಯಾರನ್ನೋ ಫ್ರೆಂಡ್ ಕಳ್ಕೊಂಡಾಗಿರುತ್ತೆ, ಓ ಈ ಥರ ಮಾಡಬಾರ್ದಾಗಿತ್ತು ನಾನು ಅಂತ. ಅಥವಾ ಸುಮಾರಷ್ಟು ವಿಚಾರಗಳಲ್ಲಿ ಆಗ್ತಾ ಇರುತ್ತೆ. ನಾನು ಸ್ವಲ್ಪ ನನ್ನನ್ನು ಅನಾಲಿಸಿಸ್ ಮಾಡ್ಕೊಳ್ಳೋದು ಜಾಸ್ತಿ. ನಾನು ತಪ್ಪು ಮಾಡಿದಾಗ ಯಾರಿಗಾದರೂ ಮನಸ್ಪೂರ್ವಕವಾಗಿ ಸಾರಿ ಹೇಳಬೇಕು ಅಂತ ಅನಿಸಿದ್ಯಾ? ಹೇಳಿದ್ದೀರಾ? ಮನಸ್ಪೂರ್ವಕವಾಗಿ ಹೇಳಬೇಕು ಅಂತ ನಾನು ಸ್ವಲ್ಪ ಏನೋ ಮೋಡಿ ಕ್ಯಾರೆಕ್ಟ್ರು. ನಾನು ಯಾರನ್ನೂ ದ್ವೇಷಿಸಲ್ಲ, ನಾನು ಎಲ್ಲರನ್ನೂ ಪ್ರೀತಿಸ್ತೀನಿ. ಅಂದರೆ ಟೈಮ್ಸ್ ನಾವು ಎಲ್ಲೋ ಶೂಟಿಂಗಲ್ಲಿ ಇದ್ದಾಗಲೂ, ಇನ್ನೊಂದು ಸಲನೋ ಮನೆ ಹತ್ರ ಬಂದಾಗ ಸಮ್ಟೈಮ್ಸ್ ಸಿಗದೇ ಇರ್ಬೋದು, ನಾನು ಅವ್ರಿಗೆ ಸೆಲ್ಫಿ ಕೊಡೋಕ್ಕಾಗದೇ ಇರ್ಬೋದು. ನನ್ನ ಅಭಿಮಾನಿಗಳಿಗೆ ಎಸ್ಪೆಷಲಿ ನನ್ನ ಪ್ರೀತಿಸೋರಿಗೆ, ಅವ್ರಿಗೆ ನಾನು ಸಾರಿ ಕೇಳ್ತೀನಿ. ಲವ್ಲಿ.